ರೈತರಿಗೆ ವಫ್ ನೋಟಿಸ್ ನೀಡಿರೋದು ರಾಜ್ಯ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಈ ವಿಚಾರ ಪ್ರಸ್ತಾಪ ಮಾಡಿ ಒಂದು ಕಡೆ ಕಮಲ ಕಲಿಗಳು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರೆ, ಮತ್ತೊಂದು ಕಡೆ ಕಾರ್ಯಕರ್ತರ ಜೊತೆ ಸೇರಿ ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ. ಈ ಮಧ್ಯೆ ರೈತರ ಭೂಮಿ ಕಸಿಯುವ ಹುನ್ನಾರ ಮಾಡಬೇಡಿ ಅಂತೇಳಿ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ರದ್ದು ಮಾಡಿ ವಫ್ ಖಾತೆ ರದ್ದು ಮಾಡಿ. ರೈತರಿಗೆ ವಫ್ ಬೋರ್ಡ್ ನೀಡಿರೋ ನೋಟಿಸ್ ಅನ್ನ ಖಂಡಿಸಿ ಬಳ್ಳಾರಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮಾಡಿದ ಘೋಷಣೆ ಇದು. ರೈತರ ಮತ್ತೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಖಾನ್ಗೆ ರದ್ದು ಮಾಡಿ ಭಾರತ್ ಮಾತಾ ಕಿ ಧಿಕ್ಕಾರ. ಉಸ್ತುವಾರಿ ಸಚಿವ ಜಮೀರ್ ಖಾನ್ಗೆ. ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಸೋಮಲಿಂಗಪ್ಪ ಸೇರಿದಂತೆ ನೂರಾರು ಸ್ಥಳೀಯ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಹಾಗೆಯೇ ಸಚಿವ ಜಮೀರ್ ಅಹಮದ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಈ ವಕ್ಫ್ ಹೆಸರಲ್ಲಿ ಇಡೀ ನಮ್ಮ ಭಾರತದಲ್ಲಿ ಏನು ಭೂಮಿಯನ್ನು ಕಬಳಿಕೆ ಮಾಡುವಂಥ ಒಂದು ಹುನ್ನಾರ ವಕ್ಫ್ ಹೆಸರಲ್ಲಿ ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಬಂದಾಗ ಕರ್ನಾಟಕದಲ್ಲಿ ಜಮೀರ್ ಅನ್ನೋ ಒಬ್ಬ 420 ಸಚಿವನನ್ನು ಮುಂದೆ ಇಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲ ರೈತರ ಭೂಮಿಯನ್ನು ಇವತ್ತು ಕಬಳಿಸುವಂಥ ಒಂದು ಪ್ರಯತ್ನಕ್ಕೆ, ಅಂದರೆ ಆ ಕಾನೂನು ಬಂದುಬಿಟ್ರೆ ಈ ಭೂಮಿಯನ್ನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ತರಾತುರಿಯಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ರೈತರ ಭೂಮಿಯನ್ನು ಏನು ಕಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಟೈಮಲ್ಲಿ ಇವತ್ತು ವಕ್ಸ್ ಹೆಸರು ಮೇಲೆ ಇವತ್ತು ಬೆಳಗ್ಗೆದ್ದರೆ ಸಾಕು ರೈತರು ಇದರ ಹೆಸರು ಮೇಲಿದ್ದಂಥ ಆಸ್ತಿಯನ್ನು, ಮಠಮಾನ್ಯಗಳ ಹೆಸರು ಮೇಲಿದ್ದಂಥ ಆಸ್ತಿಯನ್ನು ಇವತ್ತು ನೋಂದಣಿ ಮಾಡತಂಥ ಕೆಲಸ ಇವತ್ತು ಆ ಮಂತ್ರಿಗಳಾದಂಥ ತುಘಲಕ್ ಮಂತ್ರಿ ಆದಂಥ ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಕೂಡ ರಜಾಕರ್ ಕಾಲದಲ್ಲಿ ಕೂಡ ನಾವು ನೋಡಿದ್ವಿ, ನಿಜಾಮ್ರ ಕಾಲದಲ್ಲಿ ಕೂಡ ನಾವು ನೋಡಿದ್ವಿ, ಇವತ್ತು ತುಘಲಕ್ ಕಾಲದಲ್ಲಿ ಕೂಡ ನೋಡಿದ್ವಿ. ಈ ರೀತಿ ಯಾರು ಕೂಡ ನಡ್ಕೊಂಡಿಲ್ಲ. ಹಾಗಾಗಿ ಇದನ್ನೆಲ್ಲ ವಾಪಸ್ ತಗೋಬೇಕು. ಮತ್ತು ವಕ್ಫ್ ಮಂಡಳಿ ಜಾಗ ಏನಿದೆನೋ ಅದಕ್ಕೆ ಅವರು ಮೂಲ ದಾಖಲಾತಿಗಳು ಕೊಟ್ಟರೆ ಮಾತ್ರ ಅವ್ರದ್ದು ಜಾಗ, ಇಲ್ಲ ಅಂತಂದರೆ ಕರ್ನಾಟಕ ಸರ್ಕಾರದ ಜಾಗ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವತ್ತು ಹೊಲಗಳಿಗೆ ಬಂದಿದೆ ವಕ್ಫ್ ಕಾಯ್ದೆ, ನಾಳೆ ಮನೆಗಳಿಗೆ ಬರುತ್ತೆ. ಆ ಮನೆಗಳೆಲ್ಲ ನಂಬಿ ಅಂತ ಹೇಳ್ತಾರೆ ಅವರು. ಹೇಳಿದ ಮೇಲೆ ನಾವೆಲ್ಲ ಮನೆಗಳು ಬಿಟ್ಟು ಹೋಗಬೇಕು. ಮುಂದಿನ ಪರಿಸ್ಥಿತಿ ಭಾಳ ಹೀನಾಯವಾಗಿ ಆಗುತ್ತೆ ಅಂತೇಳಿ ಒಂದು ಭಾವನೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇತ್ತ ಚಿಕ್ಕಮಗಳೂರಿನಲ್ಲಿ ವಫ್ ಖಾತೆ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ, ಜೀವರಾಜ್ ನೇತೃತ್ವದಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸಿದೆ. ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ವಫ್ ಆಸ್ತಿ ಬಗ್ಗೆ ಜನಜಾಗೃತಿ ಮೂಡಿಸೋಕೆ 24 ಗಂಟೆ ಪ್ರತಿಭಟನೆಯನ್ನು ನಡೆಸಿದ್ರು. ಪ್ರತಿಭಟನೆಯಲ್ಲಿ ಬಸವಾನಂದ, ಚಂದ್ರಶೇಖರ ಶ್ರೀಗಳು ಭಾಗಿಯಾದರು. ಇತ್ತ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರಿಷತ್ ಸದಸ್ಯ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಇಂದು ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ್ ಶುರುವಾಗಿದೆ, ಹೀಗಾಗಿ ನಮ್ಮ ಹೋರಾಟ ಶುರು ಮಾಡಿದ್ದೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಿಸ್ಟರ್ ಜಮೀರ್ ಅಹಮದ್, ನಾವು ಬಹಳ ಅವರನ್ನು ಗೌರವಿಸಬೇಕು. ಯಾಕೆ ಅಂತಂದರೆ ಅವರು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮಂತ್ರಿ. ಇವತ್ತು ಮಲಗಿದ್ದ ಹಿಂದೂಗಳನ್ನು ಎಚ್ಚರಿಸುವ ಕೆಲಸವನ್ನು ಅವರು ಮಾಡಿದ್ರಿಂದ ಅವರಿಗೆ ಧನ್ಯವಾದಗಳನ್ನು. ಒಂದೊಂದು ಸಾರಿ ಪ್ರಕೃತಿಯಲ್ಲಿ ನಾವು ರಾಮಾಯಣ ಮಹಾಭಾರತದಿಂದ ಹಿಡಿದು ಇವತ್ತಿನವರೆಗೂ ನೋಡಿದರೆ ಎಲ್ಲಿಯೋ ನಾವು ಎಲ್ಲೆ ಮೀರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಕೃತಿ ಯಾರನ್ನೋ ಒಬ್ಬರನ್ನು ಸೃಷ್ಟಿ ಮಾಡಿ ನಮ್ಮ ಮಧ್ಯದಲ್ಲಿ ಕಳಿಸ್ತಾರೆ, ಎಚ್ಚರಿಸಲಿಕ್ಕೆ, ಸರಿದಾರಿಗೆ ತರಲಿಕ್ಕೆ. ಹಾಗೆ ಈಗ ನನಗೆ ಅನಿಸಿರ್ತಕ್ಕಂಥದ್ದು ಇದು ದೈವ ಸಂಕಲ್ಪ.
ಕೂಡಲ ಸಂಗಮ ಪೀಠದ ಜೆ ಮೃತ್ಯುಂಜಯ ಸ್ವಾಮೀಜಿ ಕೂಡ ವಕ್ಫ್ ನೋಟಿಸ್ ಖಂಡಿಸಿದ್ದಾರೆ. ಅನ್ನ ಕೊಡುವ ಅಮಾಯಕರ ರೈತರ ಭೂಮಿ ಕಸಿಯುವ ಹುನ್ನಾರ ಮಾಡಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ವಕ್ಫ್ ಎನ್ನುವಂತ ಮಂಡಳಿ ಆಯಾ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಆಯಾ ಧರ್ಮದವರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ ಮಾಡಲಿ, ಅದಕ್ಕೆ ಯಾರು ಸಹ ಅಡ್ಡಿ ಬರೋದಿಲ್ಲ. ಆದರೆ ಅನ್ನ ಕೊಡುವಂತ ರೈತನ ಭೂಮಿಯನ್ನ ವಕ್ಫ್ ಮಂಡಳಿ ಹೆಸರಲ್ಲಿ ಕಬಳಿಸೋ ಕುತಂತ್ರ ಏನು ಮಾಡ್ತಿದೆ, ಅದನ್ನು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಮಾಯಕ ರೈತರು ನೂರಾರು ವರ್ಷಗಳಿಂದ ಮಾಲೀಕತ್ವದ ಅಡಿಯಲ್ಲಿ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ರೈತರ ಭೂಮಿಯನ್ನು ಅನೇಕ ಮಠ ಮಂದಿರಗಳು ಇವುಗಳನ್ನು ವಿನಾಕಾರಣ ನೋಟಿಸ್ ಕೊಟ್ಟು ಅವರನ್ನು ಬೆದರಿಸುವಂತಹ, ಆಮೇಲೆ ಅವರ ಭೂಮಿಯನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡಬಾರದು. ವಕ್ಫ್ ನೋಟಿಸ್ ರಾಜ್ಯದ ರೈತರ ನಿದ್ದೆಗೆಡಿಸಿದೆ. ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರವಾಗಿಸಿ ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಸಾರಿರೋ ಈ ಸಮರ ಮುಂದೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.